ಫೈನ್. ಬಟ್ ನಾನೆಲ್ಲ ಒಂದು ಕಡೆ ಆ ಜವಾಬ್ದಾರಿಯನ್ನು ಕೂಡ ಮನವಿ ಮಾಡ್ಕೊತೀನಿ ಮಾಧ್ಯಮದವ್ರು. ಇಂಥ ವಿಚಾರಗಳಲ್ಲಿ ಒಂದು ಲೆವೆಲ್ಗೆ ಘಟನೆ ಹೇಳ್ಬಿಡಿ, ನಡೆದಿರೋದು ಹೇಳ್ಬಿಟ್ಟು ನಾನು ಬಿಟ್ಬಿಡ್ಬೇಕು. ಅದು ಯಾರಿಗೆ ಬಿಡಬೇಕು? ಪೊಲೀಸ್ನವ್ರಿಗೆ ಬಿಡಬೇಕು, ವ್ಯವಸ್ಥೆಗೆ ಬಿಡಬೇಕು. ಮತ್ತು ಇಲ್ಲಿ ನಾನು ನಮ್ಮ ಮುಖ್ಯಮಂತ್ರಿಗಳನ್ನು ಗೌರವಿಸ್ಬೇಕಾದ್ದು ಭಾಳ ಮುಖ್ಯ. ಅದು ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಅದು ಬಂತು ಮಾಧ್ಯಮದಲ್ಲಿ, ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಹೇಗಾದರೂ ಬಿಡುಗಡೆ ಮಾಡಿ. ದರ್ಶನ್ ಬಿಡುಗಡೆ ಆಗಬೇಕು ಅನ್ನೋದ್ರಲ್ಲಿ ನಾನು ಇರ್ತೀನಿ. ಈ ರೀತಿ ಬಿಡುಗಡೆ ಮಾಡಿರೋ ತಪ್ಪನ್ನು ತಪ್ಪು ಅಂತ ಒಪ್ಕೊಂಡು ಬಿಡಿ ಅಂತ ಹೇಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಅವ್ನು ತಪ್ಪಲ್ಲ ಅಂತ ಸಾಕ್ಷಿಗಳು ಬರ್ತವೆ, ಕೋರ್ಟ್ ಬರ್ತವೆ, ಮಾಡ್ಕೊಳ್ಳಿ. ಬಟ್ ಕಾನೂನು ಅದಕ್ಕೆ ಅವನ ಮೇಲೆ ದ್ವೇಷ ಮಾಡಬೇಕಾದ ಅಗತ್ಯ ಇಲ್ಲ. ಆ ದೃಷ್ಟಿಯಿಂದ ಗೌರ್ಮೆಂಟ್ನ ಮೆಚ್ತೀನಿ, ಅದು ಹಾಗೆ ಮುಂದುವರಿಲಿ. ಬಟ್ ಎಲ್ಲ ಕೇಸ್ನೂ ಹೀಗೆ ಮಾಡಲಿ, ಮಾಡ್ತಿದ್ದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಈ ಒಂದು ಕೇಸ್ ಅಂತ ಅಲ್ಲ, ಮುಖ್ಯಮಂತ್ರಿ ಆದವರು ಎಲ್ಲ ಕೇಸು ಒಂದು ಪಾಠ ಆಗಬೇಕು, ಸಮಾಜಕ್ಕೆ ಒಂದು ಪಾಠ ಆಗಬೇಕು ಆ ದೃಷ್ಟಿಯಿಂದ. ಆದರೆ ನನಗಿನ್ನೂ ಎಲ್ಲೋ ಒಂದು ಕಡೆ ಆತನ ನನ್ನ ಜೊತೆಯಲ್ಲಿದ್ದಂಥ ನಡವಳಿಕೆ ನೋಡಿಕೊಂಡಾಗ ಕೋರ್ಟ್ನಿಂದ ಹೆಚ್ಚು ಶಿಕ್ಷೆ ಆಗದೆ ಇರ್ಬೋದು. ಯಾಕೆಂತಂದರೆ ಅವನು ನೇರವಾಗಿ ಮಾಡಿಲ್ಲದೆ ಮನೇಲೇ ಕೂತ್ಕೊಂಡು ಎಲ್ಲ ಮಾಡಿಸಿದರೆ ಅಥವಾ ಅದು ಅಪರಾಧವೇ. ಕೊಲೆ ಮಾಡಿ ಅಂತ ಹೇಳಿದರೆ ದೊಡ್ಡ ಅಪರಾಧ. ಇಲ್ಲಿ ಬುದ್ಧಿ ಹೇಳ್ರಪ್ಪ ಅಂತ ಯಾರಿಗೂ ಹೇಳ್ಕಳಿಸಿ ಅವ್ರು ಮಾಡಿಬಿಟ್ಟಿದ್ರೆ ಸ್ವಲ್ಪ ಭಾಗ ನಿನಗೂ ಅಪರಾಧ ಬರ್ತದೆ. ಇದೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಪರಿವರ್ತನೆಯಾಗಿ ಮತ್ತು ಇನ್ನೊಂದು ಹೊಸ ಮಾದರಿಯಾಗಿ ಇದೊಂದು ಹೊಸ ಸೃಷ್ಟಿನೇ ಮಾಡ್ಬೋದು. ಇವತ್ತು ಅವಕಾಶ ಇದೆ, ಚಿಕ್ಕ ವಯಸ್ಸು. ಅದಾದ ಬಂದ ಮೇಲೆ ವ್ಯಕ್ತಿಯಾಗಿರ್ಬೋದು, ನಾನು ತಪ್ಪು ಮಾಡಿದ್ದೆ ಅನ್ನತಕ್ಕಂಥದ್ದು ರಿಯಲೈಸ್ ಮಾಡ್ಕೊಳ್ಳಿ ಅನ್ನೋದು ಇದು ನನ್ನ ಒಟ್ಟು ನೀತಿಕತೆ ಸರ್. ನಾನು ಕಂಡಂಥ ದರ್ಶನ್ ಅವರು 150-170 ರೂಪಾಯಿಲೋ ಇದ್ದು ಆಮೇಲೆ ದೊಡ್ಡ ಸ್ಟ್ರಗಲ್ ಮಾಡಿಕೊಂಡು ದೊಡ್ಡ ಹೆಸರು ಮಾಡಿ ಇವತ್ತು ನಂಬರ್ 1 ಪಟ್ಟಕ್ಕೆ ಹೆಚ್ಚು ಸಂಭಾವನೆ ಪಡಿತಕ್ಕಂಥ ಲೆವೆಲ್ಗೆ ಹೋಗಿ ಈ ವೈಯಕ್ತಿಕ ವೀಕ್ನೆಸ್ಗಳಿಂದ, ಚಟಾಚಪಲಗಳಿಂದ ಮತ್ತು ಈ ಥರದ ಉದ್ವೇಗಕ್ಕೊಳಗಾಗಿರೋದು ಯಾರೂ ಒಪ್ಪೋಕ್ಕಾಗ್ತಾರೆ. ನಿಮ್ಮ ಅಭಿಮಾನಿಗಳಿಗೂ ತೊಂದರೆ, ನಮಗೂ ತೊಂದರೆ, ನಾವು ಪ್ರೀತಿಸೋ ಜನಕ್ಕೂ ತೊಂದರೆ ಆಗಿದೆ. ಆದರೆ ನಾವು ಸಾಮಾಜಿಕ ಚಿಂತನೆ ಇರೋದರಿಂದ, ಪ್ರಗತಿಪರ ಚಿಂತನೆ, ಸಾಮಾಜಿಕ ಚಿಂತನೆ ಇದೆಲ್ಲ ಇರೋದರಿಂದ ಇದು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಆಗಿ ಜನ ನಂಬೋ ಥರ ಆಗಬೇಕು.